ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, 3 ವರ್ಷದ ಪುಟ್ಟ ಹುಡುಗಿ ಒಂದು ಜಾಹೀರಾತಿನಲ್ಲಿ ಕಾಣಿಸಿಕೊಂಡಳು. ಆ ಪುಟ್ಟ ಮಗು ಮುಂದೆ ಕನ್ನಡ ಚಿತ್ರರಂಗದ ಟಾಪ್ ಹೀರೋಯಿನ್ ಆಗುತ್ತಾಳೆ ಅಂತ ಆ ಸಮಯದಲ್ಲಿ ಯಾರೂ ಕೂಡ ಊಹಿಸಿರಲಿಲ್ಲ. ದೊಡ್ಡ ದೊಡ್ಡ ನಟರ ಜೊತೆ ನಟನೆ. ಒಂದು ಕಾಲದಲ್ಲಿ ಕನ್ನಡ ಸಿನಿರಂಗದ ಆಲ್ಮೋಸ್ಟ್ ಎಲ್ಲ ನಟರ ಜೊತೆ ನಟಿಸಿ ತಮ್ಮ ಮುಗ್ಧತೆ, ಸೌಂದರ್ಯ ಮತ್ತು ಎಮೋಷನಲ್ ಆಕ್ಟಿಂಗ್ ಮೂಲಕ ಲಕ್ಷಾಂತರ ಅಭಿಮಾನಿಗಳ ಮನಗೆದ್ದಂತಹ ನಟಿ ಅಂದ್ರೆ ಅದು ಸುಧಾರಾಣಿ. ಸುಧಾರಾಣಿ ಜೀವನದಲ್ಲಿ ನಗು ಮಾತ್ರ ಇರಲಿಲ್ಲ ಸ್ನೇಹಿತರೆ. ಇನ್ನು ಸ್ಕ್ರೀನ್ ಮೇಲೆ ಸದಾ ನಗುತ್ತಾ ಕಾಣಿಸಿಕೊಂಡಂತಹ ಈ ನಟಿಯ ಜೀವನದಲ್ಲಿ ಕೇವಲ ನಗು ಮಾತ್ರ ಇರಲಿಲ್ಲ. ಇನ್ನು ಸುಧಾರಾಣಿ ಜೀವನದಲ್ಲಿ ಆಗಿದ್ದೇನು ಗೊತ್ತಾ? 2 ಮದುವೆ ಆಗಿದ್ದು ಯಾಕೆ? ಇನ್ನು ಸುಧಾರಾಣಿ ಸಿನಿರಂಗಕ್ಕೆ ಬಂದಿದ್ದು ಹೇಗೆ? ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಧಾರಾಣಿ ಹುಟ್ಟಿದ್ದು ಎಲ್ಲಿ? 1970 ಆಗಸ್ಟ್ 14ರಂದು ಖ್ಯಾತ ಕನ್ನಡ ನಟಿ ಸುಧಾರಾಣಿ. ಇವರ ಮೂಲ ಹೆಸರು ಜಯಶ್ರೀ. ಅವರು ಜನಿಸಿದ್ದು ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ. ಇನ್ನು ಸ್ವಂತ ಊರು ಕೂಡ, ಇವರ ಮೂಲ ಬೇರುಗಳು ಕೂಡ ಬೆಂಗಳೂರಿನಲ್ಲೇ ಇವೆ. ಅವರು ಬೆಳೆದಿದ್ದು ಮತ್ತು ತಮ್ಮ ಸಿನಿ ಪಯಣವನ್ನು ಕೂಡ ಆರಂಭಿಸಿದ್ದು ಕೂಡ ಬೆಂಗಳೂರಿನಲ್ಲಿಯೇ. ಬಾಲ್ಯದಿಂದಲೇ ಕಲೆಯ ಕಡೆ ಹೆಚ್ಚು ಆಸಕ್ತಿ. ಸುಧಾರಾಣಿ ಬಾಲ್ಯದಿಂದಲೇ ಕಲೆಯ ಕಡೆ ಹೆಚ್ಚು ಆಸಕ್ತಿ ಹೊಂದಿದ್ರು. ಇನ್ನು ಇವರ ತಂದೆ ಗೋಪಾಲಕೃಷ್ಣ, ಇವರು ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು. ಇನ್ನು 93ನೇ ವಯಸ್ಸಿನಲ್ಲಿ 2021ರಲ್ಲಿ ನಿಧನರಾದರು. ಹಾಗೂ ತಾಯಿ ನಾಗಲಕ್ಷ್ಮಿ, ಇವರು ಗೃಹಿಣಿ. ಇನ್ನು ಸುಧಾರಾಣಿ ಅವರಿಗೆ ಮುರಳಿ ಮೋಹನ್ ಎಂಬ ಅಣ್ಣ ಕೂಡ ಇದ್ದಾನೆ. ಇವರು ಮ್ಯೂಸಿಕ್ ಸ್ಟುಡಿಯೋವನ್ನ ನಿರ್ವಹಿಸುತ್ತಿದ್ದಾರೆ. ಸುಧಾರಾಣಿ ಕನಸು ಏನು ಗೊತ್ತಾ ಸ್ನೇಹಿತರೆ? ಇನ್ನು ಸುಧಾರಾಣಿಯವರಿಗೆ ಇದ್ದಂತಹ ಆಸೆ ಅದು ವೈದ್ಯೆಯಾಗಬೇಕೆಂಬ ಆಸೆ ಇತ್ತು. ಆದರೆ ಬಾಲ್ಯದಿಂದಲೇ ನಟನಾ ಕ್ಷೇತ್ರದಲ್ಲಿ ಅವರು SSLC ಮತ್ತು PUC ಮುಗಿಸಿದ ಬಳಿಕ ಪೂರ್ಣಾವಧಿ ನಟನೆಯಲ್ಲಿ ತೊಡಗಿಕೊಂಡರು. ಸಿನಿರಂಗಕ್ಕೆ ಕಾಲಿಟ್ಟಿದ್ದು ಯಾವಾಗ? ಸುಧಾರಾಣಿ ಅವರು ಮೊದಲು ಕಾಣಿಸಿಕೊಂಡಿದ್ದು ಅದು ಇವರು 3 ವರ್ಷದ ಪುಟ್ಟ ಹುಡುಗಿ ಇದ್ದಾಗ ಒಂದು ಜಾಹೀರಾತಿನೊಂದರಲ್ಲಿ ಕಾಣಿಸಿಕೊಂಡಿದ್ದು ಇವರೇ, ಅದು ಸುಧಾರಾಣಿ. 1978ರಲ್ಲಿ ತೆರೆ ಕಂಡ ಕಿಲಾಡಿ ಕಿಟ್ಟು. ಇನ್ನು 1978ರಲ್ಲಿ ತೆರೆ ಕಂಡಂತಹ ಕಿಲಾಡಿ ಕಿಟ್ಟು ಈ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಾಲನಟಿಯಾಗಿ ಎಂಟ್ರಿ ಕೊಟ್ಟಂತಹ ಇವರು, ಇವರ ಮೊದಲ ಸಿನಿಮಾ. ಈ ಸಿನಿಮಾದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗೆ ಕಾಣಿಸಿಕೊಂಡಿದ್ದೇ ದೊಡ್ಡ ವಿಶೇಷ. ಬಾಲನಟಿಯಾಗಿ ಪ್ರವೇಶ, ಹಿಂದೆ ತಿರುಗಿ ನೋಡಲೇ ಇಲ್ಲ. ಕಿಲಾಡಿ ಕಿಟ್ಟು ಬಳಿಕ ಕುಳ್ಳ ಕುಳ್ಳಿ, ಭಾಗ್ಯವಂತ, ರಂಗನಾಯಕಿ, ಬಾಳದ ಹೂ ಮತ್ತು ಅನುಪಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿ ಜನರ ಮೆಚ್ಚುಗೆ ಪಡೆದರು. ನಟಿ ಆಗೋದಕ್ಕೆ ಅವಕಾಶ ನೀಡಿದ್ದು ಯಾರು? ಇನ್ನು ಸುಧಾರಾಣಿ ಅವರು ಚಿಕ್ಕ ವಯಸ್ಸಿನಲ್ಲಿ ಒಂದು ಜಾಹೀರಾತಿನಲ್ಲಿ ಶುರುವಾದಂತಹ ಇವರ ಪಯಣ ಸಿನಿರಂಗದಲ್ಲಿ ಬಾಲನಟಿಯವರೆಗೂ ಕೂಡ ತಂದು ನಿಲ್ಲಿಸಿತು. ಹಾಗಾದ್ರೆ ಇವರಿಗೆ ನಟಿ ಆಗೋದಕ್ಕೆ ಅವಕಾಶ ನೀಡಿದ್ದು ಯಾರು ಗೊತ್ತಾ? ಸುಧಾರಾಣಿ ಜೀವನದಲ್ಲಿ ಅತಿ ದೊಡ್ಡ ತಿರುವು ಬಂದಿದ್ದು ಅದು ಕನ್ನಡದ ಅಣ್ಣೋರ ಕುಟುಂಬದ ಮೂಲಕ. ಇವರಿಗೆ ಸುಧಾರಾಣಿ ಅನ್ನೋ ಹೆಸರು ಕೊಟ್ಟವರು ಪಾರ್ವತಿ ರಾಜ್ಕುಮಾರ್. ಅದೇ ಹೆಸರು ಮುಂದೆ ಕನ್ನಡ ಸಿನಿರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತು. ಆನಂದ್ ಸಿನಿಮಾ ಸುಧಾರಾಣಿ ಜೀವನವನ್ನೇ ಬದಲಿಸಿತು. 1986ರಲ್ಲಿ ಬಿಡುಗಡೆಯಾದಂತಹ ಆನಂದ್ ಸಿನಿಮಾ ಸುಧಾರಾಣಿಯವರ ಕೆರಿಯರ್ ಅನ್ನೇ ಬದಲಿಸಿತು. ಆ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಜೋಡಿಯಾಗಿ ನಟಿಸಿದಂತಹ ಸುಧಾರಾಣಿ ಮೊದಲ ಸಿನಿಮಾದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು. ನಂತರ ಹಿಂತಿರುಗಿ ನೋಡುವ ಪ್ರಶ್ನೆಯೇ ಇಲ್ಲ. ಇನ್ನು ಮನಮೆಚ್ಚಿದ ಹುಡುಗಿ, ಆಸೆಗೊಬ್ಬ ಮೀಸೆಗೊಬ್ಬ, ಮನೆ ದೇವ್ರು, ಸಪ್ತಪತಿ, ಮಣ್ಣಿನ ದೋಣಿ, ಅಣ್ಣ ತಂಗಿ ಮತ್ತು ಮಿಡಿದ ಶ್ರುತಿ, ಹೀಗೆ ಒಂದರ ಮೇಲೊಂದು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಕನ್ನಡದ ಅತ್ಯಂತ ಪ್ರೀತಿಯ ನಾಯಕಿಯಾಗಿ ಬೆಳೆದರು. ಸುಧಾರಾಣಿ ತೆಗೆದುಕೊಂಡ ದೊಡ್ಡ ನಿರ್ಧಾರ ಅದು ಏನು ಗೊತ್ತಾ? ಇನ್ನು ಸುಧಾರಾಣಿ ಅವರ ಜೀವನ ಸಿನಿರಂಗದಲ್ಲಿ ಆಗ ತಾನೆ ಒಂದು ಮಟ್ಟಕ್ಕೆ ಸದ್ದು ಮಾಡಿದ್ದು. ಇನ್ನು ಹೆಚ್ಚಿನ ಹೆಸರು, ಖ್ಯಾತಿ ಪಡೆಯೋದಕ್ಕೂ ಮುನ್ನ ಸುಧಾರಾಣಿ ಎಲ್ಲರಿಗೂ ಕೂಡ ಶಾಕ್ ಕೊಡುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡರು. 1996ರಲ್ಲಿ ಸಿನಿರಂಗಕ್ಕೆ ಗುಡ್ ಬೈ
ಸ್ನೇಹಿತರೆ, 1996ರಲ್ಲಿ ಡಾಕ್ಟರ್ ಸಂಜಯ್ ಇವರು ಅಮೆರಿಕದಲ್ಲಿ ವೈದ್ಯರಾಗಿದ್ರು. ಇವರನ್ನ ಮದುವೆಯಾಗಿ ಸಿನಿರಂಗಕ್ಕೆ ಗುಡ್ ಬೈ ಹೇಳಿ ಅಮೆರಿಕಕ್ಕೆ ತೆರಳಿದರು. ಆಗ ಸುಧಾರಾಣಿ ಅವರಿಗೆ ಕೇವಲ 22 ವರ್ಷ ಅಷ್ಟೇ. ಇನ್ನು ಅಭಿಮಾನಿಗಳು ಇನ್ನು ಸುಧಾರಾಣಿ ಸಂತೋಷದ ಜೀವನ ನಡೆಸುತ್ತಿದ್ದಾರೆ ಅಂದುಕೊಂಡಿದ್ದರು. ಆದರೆ ವಿಧಿಯೇ ಬೇರೆಯೇ ಕತೆ ಬರೆದಿತ್ತು. ವಿಚ್ಛೇದನ ನೀಡಿ ಭಾರತಕ್ಕೆ ಮರಳಿದ್ದು ಯಾಕೆ? ಇನ್ನು ಸುಧಾರಾಣಿ ಮದುವೆಯಾದ ನಂತರ ಅವರಿಗೆ ನೆಮ್ಮದಿ ಸಿಗಲೇ ಇಲ್ಲ. ಬದಲಾಗಿ ಪತಿ ಡಾಕ್ಟರ್ ಸಂಜಯ್ ಅವರಿಂದ ಮಾನಸಿಕ ಹಿಂಸೆ ಮತ್ತು ಪ್ರಾಣ ಬೆದರಿಕೆ ಎದುರಿಸಬೇಕಾಯಿತು ಎನ್ನಲಾಗಿದೆ. ಇನ್ನು ಮದುವೆಯಾಗಿ 2 ವರ್ಷಕ್ಕೆ ಅಂದರೆ 1998ರಲ್ಲಿ ಆ ಕಷ್ಟದ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟು ಸುಧಾರಾಣಿ ಅವರು ವಿಚ್ಛೇದನ ನೀಡಿ ಭಾರತಕ್ಕೆ ಮರಳಿದರು. ಸುಧಾರಾಣಿ 2ನೇ ಮದುವೆ ಆಗಿದ್ದು ಯಾಕೆ? ಸುಧಾರಾಣಿ ಅವರಿಗೆ ಸಿನಿರಂಗ ಬಿಟ್ಟಂತಹ ಒಂದು ನೋವು ಒಂದು ಕಡೆ, ಮತ್ತೊಂದು ಕಡೆ ಡಿವೋರ್ಸ್. ಆ ಸಮಯದಲ್ಲಿ ಮಾನಸಿಕವಾಗಿ ತುಂಬಾ ಕುಗ್ಗಿದ್ದಂತಹ ಸುಧಾರಾಣಿ ಅವರಿಗೆ ಕುಟುಂಬದ ಆತ್ಮೀಯ ಸ್ನೇಹಿತ ಗೋವರ್ಧನ್ ದೊಡ್ಡ ಬೆಂಬಲವಾಗಿ ನಿಂತರು. ಇನ್ನು ನಟಿ ಸುಧಾರಾಣಿ ಅವರು 2ನೇ ಪತಿ ಗೋವರ್ಧನ್ ಇವರ ವೃತ್ತಿ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ CA ಆಗಿದ್ದರು. ಇನ್ನು ಗೋವರ್ಧನ್ ಹಾಗೂ ಸುಧಾರಾಣಿ ಮೊದಲ ಗಂಡನಿಂದ ಡಿವೋರ್ಸ್ ಪಡೆದ 2 ವರ್ಷದಲ್ಲೇ ಅಂದರೆ 2000ನೇ ಇಸವಿಯಲ್ಲಿ ವಿವಾಹವಾದರು. ನಂತರ ಇಬ್ಬರು ಮದುವೆಯಾಗಿ ಹೊಸ ಜೀವನವನ್ನ ಆರಂಭಿಸಿದರು. ಮಗಳ ಜೊತೆಗಿನ ಸಂಬಂಧ ಹೇಗಿದೆ? 2ನೇ ಪತಿ ಗೋವರ್ಧನ್ ಹಾಗೂ ಸುಧಾರಾಣಿ ಈ ದಂಪತಿಗೆ ನಿಧಿ ಎಂಬ ಮಗಳಿದ್ದಾಳೆ. ಮಗಳ ಜೊತೆಗಿನ ಸುಧಾರಾಣಿ ಅವರ ಬಾಂಡಿಂಗ್ ನೋಡಿದ್ರೆ ಅವರ ಜೀವನದಲ್ಲಿ ಮತ್ತೆ ಸಂತೋಷವನ್ನ ಕಂಡುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಸುಧಾರಾಣಿ ಮಗಳು ನಿಧಿ ಅವರು ಸಿನಿರಂಗಕ್ಕೆ ಬರುವ ಬದಲು ವಕೀಲೆಯಾಗಿ ವೃತ್ತಿ ಜೀವನವನ್ನ ಮುಂದುವರೆಸುತ್ತಿದ್ದಾರೆ. ಸದ್ಯಕ್ಕೆ ನಿಧಿ ಅವರಿಗೆ ಸಿನಿಮಾದಲ್ಲಿ ನಟಿಸುವ ಯಾವುದೇ ಆಸಕ್ತಿ ಇಲ್ಲ ಎಂದು ಸ್ವತಃ ಸುಧಾರಾಣಿ ಅವರೇ ಸ್ಪಷ್ಟಪಡಿಸಿದ್ದಾರೆ. ಈಗ ಸುಧಾರಾಣಿಯವರು ಹೇಗಿದ್ದಾರೆ? ಇಂದು ಕೂಡ ಸುಧಾರಾಣಿ ಕೇವಲ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಕಿರುತೆರೆಯಲ್ಲೂ ತಮ್ಮದೇ ಆದಂತಹ ಛಾಪು ಮೂಡಿಸುತ್ತಿದ್ದಾರೆ. ಜಿ ಕನ್ನಡ ವಾಹಿನಿಯ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಟಿಸುತ್ತಿರುವಂತಹ ಇವರು ಮತ್ತೆ ಮನೆ ಮಾತಾಗಿದ್ದಾರೆ. ಇನ್ನು ಇವರ ಅಭಿನಯಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಇವರನ್ನ ಹುಡುಕಿಕೊಂಡು ಬಂದಿವೆ. ಫಿಲಂ ಫೇರ್, ಕರ್ನಾಟಕ ಸ್ಟೇಟ್ ಅವಾರ್ಡ್ ಹೀಗೆ ಅನೇಕ ಗೌರವಗಳು ಇವರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಒಮ್ಮೆ ಬಾಲನಟಿಯಾಗಿ ಶುರುವಾದಂತಹ ಇವರ ಸಿನಿ ಪಯಣ ಮುಂದೆ ಸೂಪರ್ ಸ್ಟಾರ್ ಹೀರೋಯಿನ್ ಆಗಿ ಬೆಳೆಯಿತು. ನಂತರ ಪರ್ಸನಲ್ ಲೈಫ್ ನಲ್ಲಿ ದೊಡ್ಡ ನೋವು ಕಂಡರು, ಮತ್ತೆ ಧೈರ್ಯವಾಗಿ ಎದ್ದು ನಿಂತರು. ಅದೇ ಕಾರಣಕ್ಕೆ ಸುಧಾರಾಣಿ ಕೇವಲ ಒಬ್ಬ ನಟಿಯಲ್ಲ, ಇನ್ನು ಇವರ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಮತ್ತೆ ನಗುವನ್ನ ಕಲಿತಂತಹ ಮಹಿಳೆ. ಸ್ನೇಹಿತರೆ, ಇದಾಗಿತ್ತು ಸುಧಾರಾಣಿ ಜೀವನದಲ್ಲಿ ನಡೆದಂತಹ ನೋವು ಹಾಗೂ ನಲಿವಿನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.